ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಂಗಳೂರಿನಲ್ಲಿ ನಗರ ಜಿಲ್ಲೆ ಡಿಸಿ ಜಿ ಜಗದೀಶ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. 11 ಜನ ಸಾವನ್ನಪ್ಪಿದ್ದು ಅದರಲ್ಲಿ 47 ಜನ ಗಾಯಗೊಂಡಿದ್ದಾರೆ ಎಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೀಗ ಬೆಂಗಳೂರಿನಲ್ಲಿ ನಗರ ಜಿಲ್ಲೆ ಡಿಸಿ ಜಿ ಜಗದೀಶ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ 11 ಜನ ಸಾವನ್ನಪ್ಪಿದ್ರು, 47 ಜನ ಗಾಯಗೊಂಡಿದ್ದಾರೆ. ಈ ಕುರಿತಾಗಿ ತನಿಖೆ ಮಾಡಿ ಸರ್ಕಾರಕ್ಕೆ ವರದಿ ಕೊಡ್ತೇನೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲಾ ರೀತಿಯಾದಂತಹ ತನಿಖೆಯನ್ನ ಮಾಡಿ ಸರ್ಕಾರಕ್ಕೆ ವರದಿಯನ್ನ ಕೊಡ್ತೇನೆ, ಘಟನೆ ಸಂಬಂಧ ಹಲವರಿಗೆ ನೋಟಿಸ್ ಕೂಡ ಕೊಡ್ತೇನೆ. 11 ಜನ ಸಾವನ್ನಪ್ಪಿರುವಂಥದ್ದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಂತಹ ಕಾಲ್ತುಳಿತ ಪ್ರಕರಣದಲ್ಲಿ, ಹಾಗೆ 47 ಜನ ಗಾಯಗೊಂಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ನಗರ ಜಿಲ್ಲೆ ಡಿಸಿ ಜಿ ಜಗದೀಶ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾರ್ಯಾರಿಗೆ ನೋಟಿಸ್ ಕೊಡ್ತೀರಿ? ಇದು ಘಟನೆ ಭೀಕರವಾಗಿ ನಡೆದಿದೆ ಅಂತ ಗೊತ್ತಾಗಿದೆ. ಅದೇ ಕಾರಣಕ್ಕಾಗಿ 11 ಜನ ಮೃತಪಟ್ಟಿರೋದು. ಹಾಗಾಗಿ ಅದನ್ನೆಲ್ಲ ಪರಿಸ್ಥಿತಿ ಏನಿತ್ತು ಅನ್ನೋದನ್ನ ಅವಲೋಕನ ಮಾಡಿದ್ದೇನೆ. ಅದ್ರ ಜೊತೆಗೆ ನಾನು ಎಲ್ಲ CCTV ಫುಟೇಜ್ಗಳನ್ನು ಕಲೆಕ್ಟ್ ಮಾಡ್ತೀನಿ, ವಿಡಿಯೋ ಕ್ಲಿಪ್ಗಳನ್ನು ಕಲೆಕ್ಟ್ ಮಾಡ್ತೀನಿ, ಮಾಧ್ಯಮದ ಕ್ಲಿಪ್ಗಳಿದ್ರೂ ಸಹ ಕಲೆಕ್ಟ್ ಮಾಡ್ತೀನಿ ರಿಪೋರ್ಟ್ ಮಾಡೋಕ್ಕಿಂತ ಮೊದಲು. ಹಾಗಾಗಿ ಈಗೇನು ಸ್ಥಳ ತನಿಖೆ ಮಾಡಿದ್ದೇನೆ, ಅದರ ಜೊತೆಗೆ ವಿಡಿಯೋ ಕ್ಲಿಪ್ಪಿಂಗ್ಗಳೇನಿವೆ, CCTV ಫುಟೇಜ್ಗಳೇನಿವೆ ಅವೆಲ್ಲವನ್ನ ತೆಗೆದುಕೊಂಡು ಅನಾಲಿಸಿಸ್ ಮಾಡಬೇಕಾಗುತ್ತೆ. ಅವೆಲ್ಲವನ್ನ ಮಾಡ್ತೀನಿ. ಈಗ ಸದ್ಯಕ್ಕೆ ನಾವು ಯಾರೆಲ್ಲ ಮೃತಪಟ್ಟಿದ್ದಾರೆ ಅವರ ಮನೆಯವರಿಗೆ ನೋಟಿಸನ್ನು ಕೊಟ್ಟು ಅವರಿಂದ ಹೇಳಿಕೆಗಳನ್ನು ದಾಖಲು ಮಾಡ್ತೀವಿ. ಯಾರೆಲ್ಲ ಗಾಯಗೊಂಡಿದ್ದಾರೆ ಅವರಿಗೆ ನಾವು ನೋಟಿಸ್ ಕೊಟ್ಟು ಹೇಳಿಕೆಗಳನ್ನು ದಾಖಲು ಮಾಡ್ತೀವಿ. ಈಗ ಆಲ್ರೆಡಿ ನಾನು ಪಬ್ಲಿಕ್ ನೋಟಿಸ್ ಇಶ್ಯೂ ಮಾಡಿದ್ದೀನಿ. ಇವತ್ತು ಮಾಧ್ಯಮದಲ್ಲಿ ನಾಳೆ ಬೆಳಿಗ್ಗೆ ಎಲ್ಲ ಬರುತ್ತೆ, ಪಬ್ಲಿಕ್ ನೋಟಿಸ್ ಕೊಟ್ಟಿದ್ದೇನೆ. 13ನೇ ತಾರೀಕು ಬೆಳಗ್ಗೆ 11 ಗಂಟೆಯಿಂದ 1:30ವರೆಗೂ ಸಾರ್ವಜನಿಕರಿಂದ ನಾನು ಹೇಳಿಕೆಗಳನ್ನು ದಾಖಲು ಮಾಡ್ಕೊತೀನಿ. ಯಾರೆಲ್ಲ ಸಾರ್ವಜನಿಕರು ಬಂದು ನಾನು ಹೇಳಿಕೆ ದಾಖಲು ಮಾಡಬೇಕು ಅಂತ ಬರ್ತಾರೆ ಅವರೆಲ್ಲರ ಕಡೆಯಿಂದ ಹೇಳಿಕೆಗಳನ್ನು ತೆಗೆದುಕೊಳ್ತೀನಿ. ಅದಾದ ನಂತರ ಅಧಿಕಾರಿಗಳಿಂದ ನಾವು ಹೇಳಿಕೆಯನ್ನು ತೆಗೆದುಕೊಳ್ಬೇಕು. ಈಗ ಆಲ್ರೆಡಿ ಪತ್ರವನ್ನು ಬರೀತಾ ಇದ್ದೀನಿ, ಪೊಲೀಸ್ ಕಮಿಷನರ್ ಅವರಿಗೆ ಪತ್ರವನ್ನು ಬರೀತಾ ಇದ್ದೀನಿ. ಪೊಲೀಸ್ ಇಲಾಖೆಯಿಂದ ಯಾರೆಲ್ಲ ನನಗೆ ಕೊಟ್ಟಿರುವಂಥ ಸಮಯದಲ್ಲಿ ಕಂಪ್ಲೀಟ್ ಮಾಡಬೇಕು ಅಂತ ಟಾಸ್ಕನ್ನು ನಾನು ಇವತ್ತು ಬೆಳಗ್ಗೆಯಿಂದನೇ ಪ್ರಾರಂಭ ಮಾಡಿದ್ದೇನೆ. ಏನೆಲ್ಲ ನೋಟಿಸ್ ಕೊಡಬೇಕಿತ್ತು, ಪಬ್ಲಿಕ್ ನೋಟಿಸ್ ಏನು ಕೊಡಬೇಕಿದೆ ಅವೆಲ್ಲವನ್ನು ಮಾಡಿದ್ದೇನೆ. ಸ್ಥಳ ತನಿಖೆ ಇತ್ತು, ಸ್ಥಳ ತನಿಖೆ ಮಾಡಿದ್ದೇನೆ. ಆದರೆ ವಿಚಾರಣೆ ಮಾಡಬೇಕಂದ್ರೆ 7 ಡೇಸ್ ನೋಟಿಸ್ ಕೊಡಬೇಕಾಗಿದೆ. ಹಾಗಾಗಿ ನಾನು 7 ಡೇಸ್ ಇಟ್ಟು 13ನೇ ತಾರೀಕಿಂದ ವಿಚಾರಣೆ ಪ್ರಾರಂಭ ಮಾಡ್ತಾ ಇದ್ದೀನಿ. ಹಾಗಾಗಿ ಯಾರೆಲ್ಲ ಅವರು ಹೇಳಿಕೆಗಳನ್ನು ಸಬ್ಮಿಟ್ ಮಾಡಲಿಕ್ಕೆ ಆಸಕ್ತಿ ಇದ್ದಾರೆ ಅವರೆಲ್ಲರೂ ಬಂದು ಘಟನೆಯನ್ನು ನೋಡಿದಂಥವ್ರು, ಘಟನೆಯಲ್ಲಿ ಬಾಧಿತರಾದಂಥವ್ರು, ಯಾರೆಲ್ಲ ನಾನು ಹೇಳಿಕೆ ಕೊಡಬೇಕು ಅಂತ ಇಚ್ಛಿಸ್ತಾರೋ ಅವರೆಲ್ಲರಿಗೂ ಅವಕಾಶವನ್ನು ಮಾಡ್ತೀವಿ. ರೆಡಿ ಆಗ್ತಾ ಇದೆ, ಅವರಿಗೂ ನೋಡಿ ಸರ್. ಬಂದವರಿಗೆ ಒಳಗೆ ತನಿಖೆ ಮಾಡೋದು ಸರ್ಕಾರ ನಮಗೆ ತನಿಖೆ ವಹಿಸಿರೋದೇನೆ. ಏನೆಲ್ಲ ಘಟನಾವಳಿಗಳು ಆಯಿತು, ಸೀರೀಸ್ ಆಫ್ ಘಟನಾವಳಿ ಏನೇನು ಆಗಿದೆ, ಅದರಿಂದ ಯಾವ ರೀತಿ ಸಾರ್ವಜನಿಕ ತೊಂದರೆ ಆಯಿತು, ಇದೆಲ್ಲವನ್ನ ನಾನು ತನಿಖೆ ಮಾಡಬೇಕಾಗುತ್ತೆ. ತನಿಖೆ ನಂತರ ಮಾತ್ರ ನಾನು ನಿಮ್ಗೆ ಹೇಳಿ ತೀರ್ಮಾನ ತೆಗೆದುಕೊಳ್ಳೋಕ್ಕಾಗೋದಿಲ್ಲ. ತನಿಖೆ ಮಾಡಬೇಕಿದೆ. ತನಿಖೆ ಈಗ ಪ್ರಾರಂಭ ಮಾಡಿದೆ. ಅದರಲ್ಲಿ ಯಾರು ತಪ್ಪು, ಯಾರು ಸರಿ, ಏನಾಗಬೇಕಿತ್ತು, ಏನಾಗಿದೆ, ಇವೆಲ್ಲವನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ ಮೇಲೇ ಸರ್ಕಾರಕ್ಕೆ ನಾನು ವರದಿಯನ್ನು ಸಲ್ಲಿಸಬೇಕಾಗುತ್ತೆ. ಸದ್ಯಕ್ಕೆ ಇವರು ತಪ್ಪಿತಸ್ಥರು, ಇವ್ರು ತಪ್ಪು ಮಾಡಿದ್ದಾರೆ, ಇವರಿಂದ